ಒಂದ್ ಕಡೆ ಬಾಗಲಕೋಟೆ ನಂತರದಲ್ಲಿ ವಿಜಯಪುರಕ್ಕೆ ಸಾಗಲಿದೆ ಬಿಜೆಪಿಯ ಜನಾಕ್ರೋಶ ಯಾತ್ರೆ. ಉಚ್ಚಾಟನೆ ನಂತರದಲ್ಲೂ ಕೂಡ ಬಿಜೆಪಿ ನಾಯಕರ ವಿರುದ್ಧ ತಮ್ಮ ಗರ್ಜನೆಯನ್ನ ಮುಂದುವರೆಸಿದ್ರು ಯತ್ನಾಳ್. ಇದೀಗ ಯತ್ನಾಳ್ ಅವರ ಊರಲ್ಲೇ ಯತ್ನಾಳ್ಗೆ ಕೌಂಟರ್ ಕೊಡಲಿಕ್ಕೆ ಬಿಜೆಪಿ ಸಿದ್ದವಾಗಿದೆ. ಯತ್ನಾಳ್ ಅವರ ಕಚೇರಿ ಪಕ್ಕದಲ್ಲೇನೆ ವಿಜೇಂದ್ರ ಅವರ ಪೋಸ್ಟರ್ ಹಾಗೆ ಬ್ಯಾನರ್ ಅನ್ನ ಹಾಕಲಾಗಿದೆ. ಇವತ್ತು ವಿಜಯಪುರದಲ್ಲಿ ಬಿಜೆಪಿಯ ಜನಾಕ್ರೋಶ ಯಾತ್ರೆ ಸಾಗಲಿದೆ. ಶಿವಾಜಿ ಸರ್ಕಲ್ನಿಂದ ದರ್ಬಾರ್ ಮೈದಾನಕ್ಕೆ ಯಾತ್ರೆ ಸಾಗುತ್ತೆ. ದರ್ಬಾರ್ ಮೈದಾನದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಯತ್ನಾಳ್ ಅವರ ಕಚೇರಿ ಸಮೀಪದಲ್ಲೇನೆ ವಿಜೇಂದ್ರ ಅವರ ಬ್ಯಾನರ್ ಪೋಸ್ಟರ್ಗಳನ್ನ ಹಾಕಲಾಗಿದೆ. ಇವತ್ತು ಸಂಜೆ ನಂತರದಲ್ಲಿ ವಿಜಯಪುರದಲ್ಲಿ ಬಿಜೆಪಿಯ ಜನಾಕ್ರೋಶ ಯಾತ್ರೆ ನಡೆಯುತ್ತದೆ. ಬಿಜೆಪಿ ನಾಯಕರು ಅದರಲ್ಲೂ ವಿಜೇಂದ್ರ ಅವರ ವಿರುದ್ಧವಾಗಿ ತಮ್ಮ ಆಕ್ರೋಶದ ಮಾತುಗಳನ್ನ ಯತ್ನಾಳ್ ಅವರು ಮುಂದುವರೆಸಿದ್ದಾರೆ. ಇದರ ಬೆನ್ನಲ್ಲೇ ಇದೀಗ ವಿಜಯಪುರದಲ್ಲೇನೆ ವಿಜೇಂದ್ರ ಹಾಗೆ ಅವರ ಪರ ಕಾರ್ಯಕರ್ತರು, ಬಿಜೆಪಿಯ ಕಾರ್ಯಕರ್ತರು ಯತ್ನಾಳ್ಗೆ ಕೌಂಟರ್ ಕೊಡುವ ಸಲುವಾಗಿ ಹೀಗೆ ಮಾಡಿದ್ರ ಅನ್ನೋ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಒಂದ್ ಕಡೆ ಬಾಗಲಕೋಟೆ ನಂತರದಲ್ಲಿ ವಿಜಯಪುರಕ್ಕೆ ಸಾಗಲಿದೆ ಬಿಜೆಪಿಯ ಜನಾಕ್ರೋಶ ಯಾತ್ರೆ. ಉಚ್ಚಾಟನೆ ನಂತರದಲ್ಲೂ ಕೂಡ ಬಿಜೆಪಿ ನಾಯಕರ ವಿರುದ್ಧ ತಮ್ಮ ಗರ್ಜನೆಯನ್ನ ಮುಂದುವರೆಸಿದ್ರು ಯತ್ನಾಳ್. ಇದೀಗ ಯತ್ನಾಳ್ ಅವರ ಊರಲ್ಲೇ ಯತ್ನಾಳ್ಗೆ ಕೌಂಟರ್ ಕೊಡಲಿಕ್ಕೆ ಬಿಜೆಪಿ ಸಿದ್ದವಾಗಿದೆ. ಯತ್ನಾಳ್ ಅವರ ಕಚೇರಿ ಪಕ್ಕದಲ್ಲೇನೆ ವಿಜೇಂದ್ರ ಅವರ ಪೋಸ್ಟರ್ ಹಾಗೆ ಬ್ಯಾನರ್ ಅನ್ನ ಹಾಕಲಾಗಿದೆ. ಇವತ್ತು ವಿಜಯಪುರದಲ್ಲಿ ಬಿಜೆಪಿಯ ಜನಾಕ್ರೋಶ ಯಾತ್ರೆ ಸಾಗಲಿದೆ. ಶಿವಾಜಿ ಸರ್ಕಲ್ನಿಂದ ದರ್ಬಾರ್ ಮೈದಾನಕ್ಕೆ ಯಾತ್ರೆ ಸಾಗುತ್ತೆ. ದರ್ಬಾರ್ ಮೈದಾನದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಯತ್ನಾಳ್ ಅವರ ಕಚೇರಿ ಸಮೀಪದಲ್ಲೇನೆ ವಿಜೇಂದ್ರ ಅವರ ಬ್ಯಾನರ್ ಪೋಸ್ಟರ್ಗಳನ್ನ ಹಾಕಲಾಗಿದೆ. ಇವತ್ತು ಸಂಜೆ ನಂತರದಲ್ಲಿ ವಿಜಯಪುರದಲ್ಲಿ ಬಿಜೆಪಿಯ ಜನಾಕ್ರೋಶ ಯಾತ್ರೆ ನಡೆಯುತ್ತದೆ. ಬಿಜೆಪಿ ನಾಯಕರು ಅದರಲ್ಲೂ ವಿಜೇಂದ್ರ ಅವರ ವಿರುದ್ಧವಾಗಿ ತಮ್ಮ ಆಕ್ರೋಶದ ಮಾತುಗಳನ್ನ ಯತ್ನಾಳ್ ಅವರು ಮುಂದುವರೆಸಿದ್ದಾರೆ. ಇದರ ಬೆನ್ನಲ್ಲೇ ಇದೀಗ ವಿಜಯಪುರದಲ್ಲೇನೆ ವಿಜೇಂದ್ರ ಹಾಗೆ ಅವರ ಪರ ಕಾರ್ಯಕರ್ತರು, ಬಿಜೆಪಿಯ ಕಾರ್ಯಕರ್ತರು ಯತ್ನಾಳ್ಗೆ ಕೌಂಟರ್ ಕೊಡುವ ಸಲುವಾಗಿ ಹೀಗೆ ಮಾಡಿದ್ರ ಅನ್ನೋ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಒಂದ್ ಕಡೆ ಬಾಗಲಕೋಟೆ ನಂತರದಲ್ಲಿ ವಿಜಯಪುರಕ್ಕೆ ಸಾಗಲಿದೆ ಬಿಜೆಪಿಯ ಜನಾಕ್ರೋಶ ಯಾತ್ರೆ. ಉಚ್ಚಾಟನೆ ನಂತರದಲ್ಲೂ ಕೂಡ ಬಿಜೆಪಿ ನಾಯಕರ ವಿರುದ್ಧ ತಮ್ಮ ಗರ್ಜನೆಯನ್ನ ಮುಂದುವರೆಸಿದ್ರು ಯತ್ನಾಳ್. ಇದೀಗ ಯತ್ನಾಳ್ ಅವರ ಊರಲ್ಲೇ ಯತ್ನಾಳ್ಗೆ ಕೌಂಟರ್ ಕೊಡಲಿಕ್ಕೆ ಬಿಜೆಪಿ ಸಿದ್ದವಾಗಿದೆ. ಯತ್ನಾಳ್ ಅವರ ಕಚೇರಿ ಪಕ್ಕದಲ್ಲೇನೆ ವಿಜೇಂದ್ರ ಅವರ ಪೋಸ್ಟರ್ ಹಾಗೆ ಬ್ಯಾನರ್ ಅನ್ನ ಹಾಕಲಾಗಿದೆ. ಇವತ್ತು ವಿಜಯಪುರದಲ್ಲಿ ಬಿಜೆಪಿಯ ಜನಾಕ್ರೋಶ ಯಾತ್ರೆ ಸಾಗಲಿದೆ. ಶಿವಾಜಿ ಸರ್ಕಲ್ನಿಂದ ದರ್ಬಾರ್ ಮೈದಾನಕ್ಕೆ ಯಾತ್ರೆ ಸಾಗುತ್ತೆ. ದರ್ಬಾರ್ ಮೈದಾನದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಯತ್ನಾಳ್ ಅವರ ಕಚೇರಿ ಸಮೀಪದಲ್ಲೇನೆ ವಿಜೇಂದ್ರ ಅವರ ಬ್ಯಾನರ್ ಪೋಸ್ಟರ್ಗಳನ್ನ ಹಾಕಲಾಗಿದೆ. ಇವತ್ತು ಸಂಜೆ ನಂತರದಲ್ಲಿ ವಿಜಯಪುರದಲ್ಲಿ ಬಿಜೆಪಿಯ ಜನಾಕ್ರೋಶ ಯಾತ್ರೆ ನಡೆಯುತ್ತದೆ. ಬಿಜೆಪಿ ನಾಯಕರು ಅದರಲ್ಲೂ ವಿಜೇಂದ್ರ ಅವರ ವಿರುದ್ಧವಾಗಿ ತಮ್ಮ ಆಕ್ರೋಶದ ಮಾತುಗಳನ್ನ ಯತ್ನಾಳ್ ಅವರು ಮುಂದುವರೆಸಿದ್ದಾರೆ. ಇದರ ಬೆನ್ನಲ್ಲೇ ಇದೀಗ ವಿಜಯಪುರದಲ್ಲೇನೆ ವಿಜೇಂದ್ರ ಹಾಗೆ ಅವರ ಪರ ಕಾರ್ಯಕರ್ತರು, ಬಿಜೆಪಿಯ ಕಾರ್ಯಕರ್ತರು ಯತ್ನಾಳ್ಗೆ ಕೌಂಟರ್ ಕೊಡುವ ಸಲುವಾಗಿ ಹೀಗೆ ಮಾಡಿದ್ರ ಅನ್ನೋ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಒಂದ್ ಕಡೆ ಬಾಗಲಕೋಟೆ ನಂತರದಲ್ಲಿ ವಿಜಯಪುರಕ್ಕೆ ಸಾಗಲಿದೆ ಬಿಜೆಪಿಯ ಜನಾಕ್ರೋಶ ಯಾತ್ರೆ. ಉಚ್ಚಾಟನೆ ನಂತರದಲ್ಲೂ ಕೂಡ ಬಿಜೆಪಿ ನಾಯಕರ ವಿರುದ್ಧ ತಮ್ಮ ಗರ್ಜನೆಯನ್ನ ಮುಂದುವರೆಸಿದ್ರು ಯತ್ನಾಳ್. ಇದೀಗ ಯತ್ನಾಳ್ ಅವರ ಊರಲ್ಲೇ ಯತ್ನಾಳ್ಗೆ ಕೌಂಟರ್ ಕೊಡಲಿಕ್ಕೆ ಬಿಜೆಪಿ ಸಿದ್ದವಾಗಿದೆ. ಯತ್ನಾಳ್ ಅವರ ಕಚೇರಿ ಪಕ್ಕದಲ್ಲೇನೆ ವಿಜೇಂದ್ರ ಅವರ ಪೋಸ್ಟರ್ ಹಾಗೆ ಬ್ಯಾನರ್ ಅನ್ನ ಹಾಕಲಾಗಿದೆ. ಇವತ್ತು ವಿಜಯಪುರದಲ್ಲಿ ಬಿಜೆಪಿಯ ಜನಾಕ್ರೋಶ ಯಾತ್ರೆ ಸಾಗಲಿದೆ. ಶಿವಾಜಿ ಸರ್ಕಲ್ನಿಂದ ದರ್ಬಾರ್ ಮೈದಾನಕ್ಕೆ ಯಾತ್ರೆ ಸಾಗುತ್ತೆ. ದರ್ಬಾರ್ ಮೈದಾನದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಯತ್ನಾಳ್ ಅವರ ಕಚೇರಿ ಸಮೀಪದಲ್ಲೇನೆ ವಿಜೇಂದ್ರ ಅವರ ಬ್ಯಾನರ್ ಪೋಸ್ಟರ್ಗಳನ್ನ ಹಾಕಲಾಗಿದೆ. ಇವತ್ತು ಸಂಜೆ ನಂತರದಲ್ಲಿ ವಿಜಯಪುರದಲ್ಲಿ ಬಿಜೆಪಿಯ ಜನಾಕ್ರೋಶ ಯಾತ್ರೆ ನಡೆಯುತ್ತದೆ. ಬಿಜೆಪಿ ನಾಯಕರು ಅದರಲ್ಲೂ ವಿಜೇಂದ್ರ ಅವರ ವಿರುದ್ಧವಾಗಿ ತಮ್ಮ ಆಕ್ರೋಶದ ಮಾತುಗಳನ್ನ ಯತ್ನಾಳ್ ಅವರು ಮುಂದುವರೆಸಿದ್ದಾರೆ. ಇದರ ಬೆನ್ನಲ್ಲೇ ಇದೀಗ ವಿಜಯಪುರದಲ್ಲೇನೆ ವಿಜೇಂದ್ರ ಹಾಗೆ ಅವರ ಪರ ಕಾರ್ಯಕರ್ತರು, ಬಿಜೆಪಿಯ ಕಾರ್ಯಕರ್ತರು ಯತ್ನಾಳ್ಗೆ ಕೌಂಟರ್ ಕೊಡುವ ಸಲುವಾಗಿ
ಹೀಗೆ ಮಾಡಿದ್ರ ಅನ್ನೋ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಒಂದ್ ಕಡೆ ಬಾಗಲಕೋಟೆ ನಂತರದಲ್ಲಿ ವಿಜಯಪುರಕ್ಕೆ ಸಾಗಲಿದೆ ಬಿಜೆಪಿಯ ಜನಾಕ್ರೋಶ ಯಾತ್ರೆ. ಉಚ್ಚಾಟನೆ ನಂತರದಲ್ಲೂ ಕೂಡ ಬಿಜೆಪಿ ನಾಯಕರ ವಿರುದ್ಧ ತಮ್ಮ ಗರ್ಜನೆಯನ್ನ ಮುಂದುವರೆಸಿದ್ರು ಯತ್ನಾಳ್. ಇದೀಗ ಯತ್ನಾಳ್ ಅವರ ಊರಲ್ಲೇ ಯತ್ನಾಳ್ಗೆ ಕೌಂಟರ್ ಕೊಡಲಿಕ್ಕೆ ಬಿಜೆಪಿ ಸಿದ್ದವಾಗಿದೆ. ಯತ್ನಾಳ್ ಅವರ ಕಚೇರಿ ಪಕ್ಕದಲ್ಲೇನೆ ವಿಜೇಂದ್ರ ಅವರ ಪೋಸ್ಟರ್ ಹಾಗೆ ಬ್ಯಾನರ್ ಅನ್ನ ಹಾಕಲಾಗಿದೆ. ಇವತ್ತು ವಿಜಯಪುರದಲ್ಲಿ ಬಿಜೆಪಿಯ ಜನಾಕ್ರೋಶ ಯಾತ್ರೆ ಸಾಗಲಿದೆ. ಶಿವಾಜಿ ಸರ್ಕಲ್ನಿಂದ ದರ್ಬಾರ್ ಮೈದಾನಕ್ಕೆ ಯಾತ್ರೆ ಸಾಗುತ್ತೆ. ದರ್ಬಾರ್ ಮೈದಾನದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಯತ್ನಾಳ್ ಅವರ ಕಚೇರಿ ಸಮೀಪದಲ್ಲೇನೆ ವಿಜೇಂದ್ರ ಅವರ ಬ್ಯಾನರ್ ಪೋಸ್ಟರ್ಗಳನ್ನ ಹಾಕಲಾಗಿದೆ. ಇವತ್ತು ಸಂಜೆ ನಂತರದಲ್ಲಿ ವಿಜಯಪುರದಲ್ಲಿ ಬಿಜೆಪಿಯ ಜನಾಕ್ರೋಶ ಯಾತ್ರೆ ನಡೆಯುತ್ತದೆ. ಬಿಜೆಪಿ ನಾಯಕರು ಅದರಲ್ಲೂ ವಿಜೇಂದ್ರ ಅವರ ವಿರುದ್ಧವಾಗಿ ತಮ್ಮ ಆಕ್ರೋಶದ ಮಾತುಗಳನ್ನ ಯತ್ನಾಳ್ ಅವರು ಮುಂದುವರೆಸಿದ್ದಾರೆ. ಇದರ ಬೆನ್ನಲ್ಲೇ ಇದೀಗ ವಿಜಯಪುರದಲ್ಲೇನೆ ವಿಜೇಂದ್ರ ಹಾಗೆ ಅವರ ಪರ ಕಾರ್ಯಕರ್ತರು, ಬಿಜೆಪಿಯ ಕಾರ್ಯಕರ್ತರು ಯತ್ನಾಳ್ಗೆ ಕೌಂಟರ್ ಕೊಡುವ ಸಲುವಾಗಿ ಹೀಗೆ ಮಾಡಿದ್ರ ಅನ್ನೋ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಒಂದ್ ಕಡೆ ಬಾಗಲಕೋಟೆ ನಂತರದಲ್ಲಿ ವಿಜಯಪುರಕ್ಕೆ ಸಾಗಲಿದೆ ಬಿಜೆಪಿಯ ಜನಾಕ್ರೋಶ ಯಾತ್ರೆ. ಉಚ್ಚಾಟನೆ ನಂತರದಲ್ಲೂ ಕೂಡ ಬಿಜೆಪಿ ನಾಯಕರ ವಿರುದ್ಧ ತಮ್ಮ ಗರ್ಜನೆಯನ್ನ ಮುಂದುವರೆಸಿದ್ರು ಯತ್ನಾಳ್. ಇದೀಗ ಯತ್ನಾಳ್ ಅವರ ಊರಲ್ಲೇ ಯತ್ನಾಳ್ಗೆ ಕೌಂಟರ್ ಕೊಡಲಿಕ್ಕೆ ಬಿಜೆಪಿ ಸಿದ್ದವಾಗಿದೆ. ಯತ್ನಾಳ್ ಅವರ ಕಚೇರಿ ಪಕ್ಕದಲ್ಲೇನೆ ವಿಜೇಂದ್ರ ಅವರ ಪೋಸ್ಟರ್ ಹಾಗೆ ಬ್ಯಾನರ್ ಅನ್ನ ಹಾಕಲಾಗಿದೆ. ಇವತ್ತು ವಿಜಯಪುರದಲ್ಲಿ ಬಿಜೆಪಿಯ ಜನಾಕ್ರೋಶ ಯಾತ್ರೆ ಸಾಗಲಿದೆ. ಶಿವಾಜಿ ಸರ್ಕಲ್ನಿಂದ ದರ್ಬಾರ್ ಮೈದಾನಕ್ಕೆ ಯಾತ್ರೆ ಸಾಗುತ್ತೆ. ದರ್ಬಾರ್ ಮೈದಾನದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಯತ್ನಾಳ್ ಅವರ ಕಚೇರಿ ಸಮೀಪದಲ್ಲೇನೆ ವಿಜೇಂದ್ರ ಅವರ ಬ್ಯಾನರ್ ಪೋಸ್ಟರ್ಗಳನ್ನ ಹಾಕಲಾಗಿದೆ. ಇವತ್ತು ಸಂಜೆ ನಂತರದಲ್ಲಿ ವಿಜಯಪುರದಲ್ಲಿ ಬಿಜೆಪಿಯ ಜನಾಕ್ರೋಶ ಯಾತ್ರೆ ನಡೆಯುತ್ತದೆ. ಬಿಜೆಪಿ ನಾಯಕರು ಅದರಲ್ಲೂ ವಿಜೇಂದ್ರ ಅವರ ವಿರುದ್ಧವಾಗಿ ತಮ್ಮ ಆಕ್ರೋಶದ ಮಾತುಗಳನ್ನ ಯತ್ನಾಳ್ ಅವರು ಮುಂದುವರೆಸಿದ್ದಾರೆ. ಇದರ ಬೆನ್ನಲ್ಲೇ ಇದೀಗ ವಿಜಯಪುರದಲ್ಲೇನೆ ವಿಜೇಂದ್ರ ಹಾಗೆ ಅವರ ಪರ ಕಾರ್ಯಕರ್ತರು, ಬಿಜೆಪಿಯ ಕಾರ್ಯಕರ್ತರು ಯತ್ನಾಳ್ಗೆ ಕೌಂಟರ್ ಕೊಡುವ ಸಲುವಾಗಿ ಹೀಗೆ ಮಾಡಿದ್ರ ಅನ್ನೋ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಒಂದ್ ಕಡೆ ಬಾಗಲಕೋಟೆ ನಂತರದಲ್ಲಿ ವಿಜಯಪುರಕ್ಕೆ ಸಾಗಲಿದೆ ಬಿಜೆಪಿಯ ಜನಾಕ್ರೋಶ ಯಾತ್ರೆ. ಉಚ್ಚಾಟನೆ ನಂತರದಲ್ಲೂ ಕೂಡ ಬಿಜೆಪಿಯ ನಾಯಕರ ವಿರುದ್ಧ ತಮ್ಮ ಆಕ್ರೋಶದ ಮಾತುಗಳನ್ನ ಯತ್ನಾಳ್ ಅವರು ಮುಂದುವರೆಸಿದ್ದಾರೆ. ಇದರ ಬೆನ್ನಲ್ಲೇ ಇದೀಗ ವಿಜಯಪುರದಲ್ಲೇನೆ ವಿಜೇಂದ್ರ ಹಾಗೆ ಅವರ ಪರ ಕಾರ್ಯಕರ್ತರು, ಬಿಜೆಪಿಯ ಕಾರ್ಯಕರ್ತರು ಯತ್ನಾಳ್ಗೆ ಕೌಂಟರ್ ಕೊಡುವ ಸಲುವಾಗಿ ಹೀಗೆ ಮಾಡಿದ್ರ ಅನ್ನೋ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಒಂದ್ ಕಡೆ ಬಾಗಲಕೋಟೆ ನಂತರದಲ್ಲಿ ವಿಜಯಪುರಕ್ಕೆ ಸಾಗಲಿದೆ ಬಿಜೆಪಿಯ ಜನಾಕ್ರೋಶ ಯಾತ್ರೆ. ಉಚ್ಚಾಟನೆ ನಂತರದಲ್ಲೂ ಕೂಡ ಬಿಜೆಪಿ ನಾಯಕರ ವಿರುದ್ಧ ತಮ್ಮ ಗರ್ಜನೆಯನ್ನ ಮುಂದುವರೆಸಿದ್ರು ಯತ್ನಾಳ್. ಇದೀಗ ಯತ್ನಾಳ್ ಅವರ ಊರಲ್ಲೇ ಯತ್ನಾಳ್ಗೆ ಕೌಂಟರ್ ಕೊಡಲಿಕ್ಕೆ ಬಿಜೆಪಿ ಸಿದ್ದವಾಗಿದೆ. ಯತ್ನಾಳ್ ಅವರ ಕಚೇರಿ ಪಕ್ಕದಲ್ಲೇನೆ ವಿಜೇಂದ್ರ ಅವರ ಪೋಸ್ಟರ್ ಹಾಗೆ ಬ್ಯಾನರ್ ಅನ್ನ ಹಾಕಲಾಗಿದೆ. ಇವತ್ತು ವಿಜಯಪುರದಲ್ಲಿ ಬಿಜೆಪಿಯ ಜನಾಕ್ರೋಶ ಯಾತ್ರೆ ಸಾಗಲಿದೆ. ಶಿವಾಜಿ ಸರ್ಕಲ್ನಿಂದ ದರ್ಬಾರ್ ಮೈದಾನಕ್ಕೆ ಯಾತ್ರೆ ಸಾಗುತ್ತೆ. ದರ್ಬಾರ್ ಮೈದಾನದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಯತ್ನಾಳ್ ಅವರ ಕಚೇರಿ ಸಮೀಪದಲ್ಲೇನೆ ವಿಜೇಂದ್ರ ಅವರ ಬ್ಯಾನರ್ ಪೋಸ್ಟರ್ಗಳನ್ನ ಹಾಕಲಾಗಿದೆ. ಇವತ್ತು ಸಂಜೆ ನಂತರದಲ್ಲಿ ವಿಜಯಪುರದಲ್ಲಿ ಬಿಜೆಪಿಯ ಜನಾಕ್ರೋಶ ಯಾತ್ರೆ ನಡೆಯುತ್ತದೆ. ಬಿಜೆಪಿ ನಾಯಕರು ಅದರಲ್ಲೂ ವಿಜೇಂದ್ರ ಅವರ ವಿರುದ್ಧವಾಗಿ ತಮ್ಮ ಆಕ್ರೋಶದ ಮಾತುಗಳನ್ನ ಯತ್ನಾಳ್ ಅವರು ಮುಂದುವರೆಸಿದ್ದಾರೆ. ಇದರ ಬೆನ್ನಲ್ಲೇ ಇದೀಗ ವಿಜಯಪುರದಲ್ಲೇನೆ ವಿಜೇಂದ್ರ ಹಾಗೆ ಅವರ ಪರ ಕಾರ್ಯಕರ್ತರು, ಬಿಜೆಪಿಯ ಕಾರ್ಯಕರ್ತರು ಯತ್ನಾಳ್ಗೆ ಕೌಂಟರ್ ಕೊಡುವ ಸಲುವಾಗಿ ಹೀಗೆ ಮಾಡಿದ್ರ ಅನ್ನೋ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ.